ಮತ್ತು ಎರಡನೇದು ಸಂವಿಧಾನದ ಬಗ್ಗೆ ಮತ್ತು RSS ಬಗ್ಗೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮಾತಾಡ್ತಾನೇ ಇದ್ದಾರೆ. ಅನೇಕ ವರ್ಷಗಳಿಂದ ಮಾತಾಡ್ತಾನೆ ಇದ್ದಾರೆ. ಸಂವಿಧಾನವನ್ನು ತಿದ್ದುಪಡಿ ಮಾಡ್ತೀವಿ ಅನ್ನೋಂಥ ಮಾತನ್ನ BJಪಿಯವರು ಮಾಡ್ತಾ ಇದ್ದಾರೆ. RSS ಇದ್ರ ಬಗ್ಗೆ ಆಸಕ್ತಿ ಇದೆ. ಈ ರೀತಿ ಹುಚ್ಚುಚ್ಚೇರಿಕೆಗಳನ್ನು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಕೊಡ್ತಾ ಇರೋದು ನಾವು ನೋಡ್ತಾ ಇದ್ದೀವಿ. ತುಂಬ ಸ್ಪಷ್ಟವಾಗಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ, ಸ್ವತಃ ಅಂಬೇಡ್ಕರ್ ಅವರು ಬಂದು ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಅಂತಂದ್ರೆ ನಾವು ಮಾಡಲ್ಲ. ಇಷ್ಟು ಸ್ಪಷ್ಟವಾಗಿ ಹೇಳಿದ್ರು ಕೂಡ ಇವರು ಯಾಕೆ ಮುಖ್ಯಮಂತ್ರಿಗಳು ಈ ರೀತಿ ಹೇಳಿಕೆಗಳು ಮತ್ತೆ ಮತ್ತೆ ಕೊಡ್ತಿದ್ದಾರೋ, RSS ಬಗ್ಗೆ ಮಾತಾಡಲಿಲ್ಲ ಅಂದರೆ ಅವ್ರು ತಿದ್ದಿದ್ದು ಅರ್ಗಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ನೀವು ಚುನಾವಣಾ ಸಂದರ್ಭದಲ್ಲಿ ಸಂವಿಧಾನದ ಬಗ್ಗೆ ನೀವು RSS ಬಗ್ಗೆ ನೀವು ಮಾತಾಡೋದ್ರಿಂದ ನಿಮ್ಮೇನು ವೋಟ್ ಜಾಸ್ತಿ ಆಗಿಬಿಡುತ್ತೆ ಅನ್ನೋಂಥ ಭ್ರಮೆನಲ್ಲಿದ್ದೀರಿ. RSS ಎಷ್ಟು ಟೀಕೆ ಮಾಡ್ತಾರೋ ಅಷ್ಟು ನಿಷ್ಠೆ, ಅಷ್ಟು ನಿಮಗೆ ಕುತ್ತೆ ತೊಂದರೆನೇ ನಿಮಗೆ. ಈ ರಾಜ್ಯದ ಈ ದೇಶದ ಹಿಂದೂಗಳು RSS ಅನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹೇಳಕ್ಕೆ ಇಷ್ಟಪಡ್ತೇನೆ, RSS ಅನ್ನು ಟೀಕೆ ಮಾಡೋದು ಬಿಡಿ. ಸಂವಿಧಾನದ ಬಗ್ಗೆ ಪೂರ್ಣ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಮೋದಿನೇ ಹೇಳಿರ್ಬೇಕಾದ್ರೆ ಸಂವಿಧಾನವನ್ನು ದುರುಪಯೋಗ ಯಾಕೆ ಮಾಡ್ಕೊಳಕ್ಕೆ ಹೋಗ್ತೀರಿ? ಅದಕ್ಕೋಸ್ಕರ ಇದು ಒಳ್ಳೇದಲ್ಲ. ನಿಮ್ಗೆ ಏನು ಉಳಿದಿದ್ದಲ್ಲ ಇದೆಯಲ್ಲ, ನೀವು ಗ್ಯಾರಂಟಿ ಹೇಳ್ಕೊಂಡು ಹೊರಟಿದ್ದೀರಲ್ಲ, ಅದನ್ನ ಹೇಳ್ಕೊಂಡು ಹೊರಟಿ, ನಾನು ಬೇಡಲ್ಲ. ಆದರೆ ಸಂವಿಧಾನದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ RSS ಪೂರ್ಣ ಅದ್ರ ಬಗ್ಗೆ ಒಪ್ಪಿಗೆ ಇದೆ, ಯಾವುದೇ ಬದಲಾವಣೆಗಳಿಲ್ಲ. RSS ಬಗ್ಗೆ ಸಂವಿಧಾನದ ಹೆಸರನ್ನು ದುರುಪಯೋಗ ಮಾಡಿಕೊಂಡು RSS ಟೀಕೆ ಮಾಡಬೇಡಿ, ಈ ಪ್ರಾರ್ಥನೆ ನಾನು ಮಾಡ್ತೇನೆ. ಮತ್ತು ನರೇಂದ್ರ ಮೋದಿ ಅವ್ರ ಬಗ್ಗೆಯೂ ಕೂಡ ಹಗುರವಾಗಿ ದಯವಿಟ್ಟು ಮಾತಾಡಬೇಡಿ ಅಂತ ಪ್ರಾರ್ಥನೆ. ನಾನು ಯಾಕೆ ಮುಖ್ಯಮಂತ್ರಿಗಳು ಇಷ್ಟಪಡ್ತೀನಿ ಅಂದರೆ, ಇದನ್ನು ಪೂರ್ಣ ರಾಜಕಾರಣ ಮಾಡಕ್ಕೆ ಹೊರಟಿದ್ದಾರೆ. ಸಂವಿಧಾನದ ಬಗ್ಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಿಬಿಡ್ತಾರೆ, ಇವ್ರದ್ದು ಅದೊಂದೇ ಅಜೆಂಡ, ಇದಕ್ಕೆ RSS ಇದಕ್ಕೆ ಬೆಂಬಲ ಇದೆ. ಇದಕ್ಕೆ ದಯವಿಟ್ಟು ಟೀಕೆ ಮಾಡೋಕ್ಕೆ ಹೋಗ್ಬೇಡಿ. ಯಾವ ಕಾರಣಕ್ಕೂ ಇದು ನಿಮ್ಗೆ ಒಳ್ಳೇದಾಗಲ್ಲ. ನಿಮ್ಮ ರಾಜಕಾರಣಗಳು ಕೂಡ ಈ ಕೂತು ಅನ್ನೋ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.